ಕುಕ್ಕು ಟಿವಿ ಅಥವಾ ಕುಕ್ಕು ಎಫ್ಎಂ ಆಟೋ ಪೇ ಹೇಗೆ ಆಫ್ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ವೇಳೆ ಕುಕ್ಕು ಟಿವಿ ಅಥವಾ ಕುಕ್ಕು ಎಫ್ಎಂ ಆಟೋ ಪೇ ಮೂಲಕ ಅಮೌಂಟ್ ಕಟ್ ಆಗಿದ್ದರೆ 499 ಹೇಗೆ ರೀಫಂಡ್ ಮಾಡಿಕೊಳ್ಳೋದಂತ ವಿಡಿಯೋ ಮಾಡಿದ್ದೀನಿ. ಈ ಫೋಟೋದಲ್ಲಿ ಇರೋ ತರ ವಿಡಿಯೋ ಇರುತ್ತೆ. ಇದೇ ಚಾನಲ್ದಲ್ಲಿ ವಿಡಿಯೋ ಇದೆ ನೋಡಿ, ರೀಫಂಡ್ ಮಾಡಿಕೊಳ್ಳಿ. ನಂತರ ಆಟೋ ಪೇ ಆಫ್ ಮಾಡಿ. ಇವಾಗ ಆಟೋ ಪೇ ಹೇಗೆ ಆಫ್ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಕುಕ್ಕು ಎಫ್ಎಂ ಅಥವಾ ಕುಕ್ಕು ಟಿವಿ ಓಪನ್ ಮಾಡಿ. ಇಲ್ಲಿ ರೈಟ್ ಸೈಡ್ ಕೆಳಗಡೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಐಕಾನ್ ಕಾಣುತ್ತಲ್ಲ, ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆಕ್ಟಿವ್ ಅಂತ ಗ್ರೀನ್ ಕಲರ್ ಇದೆಲ್ಲ, ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಕ್ಯಾನ್ಸಲ್ ಟ್ರಯಲ್ ಅಂತ ಇದೆ, ಕ್ಯಾನ್ಸಲ್ ಟ್ರಯಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋ ಪೇ ಅಂತಿದೆಯಲ್ಲ, ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದರೆ ಆಟೋ ಪೇ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲಿ ಬೇಡ ಅಂದ್ರೆ ಡೈರೆಕ್ಟ್ ಫೋನ್ ಪೇದಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಅದು ಹೇಗೆ ಕ್ಯಾನ್ಸಲ್ ಮಾಡೋದಂತ ಇವಾಗ ತೋರಿಸ್ತು ನೋಡಿ. ಫೋನ್ ಪೇದಲ್ಲಿ ನಿಮ್ಮ ಫೋನ್ ಪೇ ಓಪನ್ ಮಾಡ್ಕೊಳ್ಳಿ ಫಸ್ಟ್. ಇವಾಗ ಇಲ್ಲಿ ಸ್ಕ್ರೀನ್ ಲಾಕ್ ಎಂಟ್ರಿ ಮಾಡಿ ಅಂತಿದೆ, ಅದಕ್ಕೆ ಬ್ಲಾಕ್ ಕಲರ್ ಕಾಣ್ತಿದೆ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಅಂತಿದೆಯಲ್ಲ, ಮುಂದ್ಗಡೆ ವಿ ವಾಲ್ ಅಂತ ಪಿಂಕ್ ಕಲರ್ ಇದೆ ನೋಡಿ, ವಿ ವಾಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಆಟೋ ಪೇ ಅಂತಿದೆ ನೋಡಿ, ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕುಕ್ಕು ಟಿವಿ ಅಂತಿದೆಯಲ್ಲ, ಕುಕ್ಕು ಟಿವಿ ಮೇಲೆ ಕ್ಲಿಕ್ ಮಾಡಿ. ನೀವು ಕುಕ್ಕು ಎಫ್ಎಂ ತಗೊಂಡಿದ್ದೀರ ಅಂದ್ರೆ ಕುಕ್ಕು ಎಫ್ಎಂ ಅಂತ ಇರುತ್ತೆ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಡಿಲೆಟ್ ಆಟೋ ಪೇ ಅಂತಿದೆ, ಡಿಲೆಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಒಂದು ರೀಜನ್ ಸೆಲೆಕ್ಟ್ ಮಾಡಿ. ನಾನು ಐ ಆಮ್ ನಾಟ್ ಹ್ಯಾಪಿ ಅಂತ ರೀಜನ್ ಇದೆಯಲ್ಲ, ಅದಕ್ಕೆ ಟಿಕ್ ಹಾಕ್ತೀನಿ. ಅದೇ ತರ ನೀವು ಟಿಕ್ ಹಾಕಿ, ಏನು ಪ್ರಾಬ್ಲಮ್ ಆಗಲ್ಲ. ಕೆಳಗಡೆ ಪ್ರೊಸೀಡ್ ಅಂತ ಪಿಂಕ್ ಕಲರ್ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಡಿಲೆಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಯು ಪಿ ಐ ಪಿನ್ ಕೇಳ್ತದ, ಯು ಪಿ ಐ ಪಿನ್ ಎಂಟ್ರಿ ಮಾಡಿ. ಅಲ್ಲಿ ಅಮೌಂಟ್ ತೋರಿಸಿದೆ, ಅಮೌಂಟ್ ಕಟ್ ಆಗಲ್ಲ. ಆರಾಮಾಗಿ ಎಂಟ್ರಿ ಮಾಡಿ ಯು ಪಿ ಐ ಪಿನ್. ಅಮೌಂಟ್ ಮಾತ್ರ ಕಟ್ ಆಗಲ್ಲ, ಆಟೋ ಪೇ ಆಫ್ ಆಗುತ್ತೆ ಅಷ್ಟೇ. ಇವಾಗ ಆಟೋ ಪೇ ಡಿಲೇಟ್ ಆಯ್ತು ನೋಡಿ. ಇಲ್ಲಿ ಡಿಲೇಟ್ ಆದ ಮೆಸೇಜ್ ಬಂತು ನೋಡಿ, ಆಟೋ ಪೇ ಡಿಲೇಟ್ ಆದ ಮೆಸೇಜ್. ಆಟೋ ಪೇನೇ ಡಿಲೇಟ್ ಆಯ್ತು, ಆಟೋ ಪೇ ಕ್ಯಾನ್ಸಲ್ ಆಯ್ತು. ನಿಮ್ಮ ಅಮೌಂಟ್ನ ಕಟ್ ಆಗಲ್ಲ ಇನ್ಮೇಲೆ. ಈ ತರ ಆಟೋ ಪೇ ಕ್ಯಾನ್ಸಲ್ ಮಾಡೋದು ಕುಕ್ಕು ಎಫ್ ಎಮ್ದು. ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.